ಮಂಗಳಗೌರಿ ಮಾಂಡೋವಿಯ ತಾಯಿಯ ತಮ್ಮನ ಮಗಳು. ತೆಳ್ಳಗೆ ಬಳುಕುತ್ತಿದ್ದ ಬೆಳ್ಳಗಿನ ಹುಡುಗಿಗೆ ನೀಲಿ ಕಣ್ಣುಗಳಿವೆ. ಕಪ್ಪು ನಾಗರದಂತಹ 2 ಜಡೆ ಹೆಣೆದುಕೊಂಡು ಆಗಷ್ಟೇ ಅರಳಿದ ಕಾಡು ಹೂವೊಂದನ್ನು ಮುಡಿದುಕೊಂಡು ಮಾಂಡೋವಿ ಎಂದು ಕಣ್ಣು ಅರಳಿಸಿದವಳ ಕಣ್ಣ ತುಂಬ ಆ ಸೀಮೆಯ ಸೌಂದರ್ಯ ಸಂತೋಷದಂತೆ ತುಳುಕುತ್ತಿತ್ತು. ಒಂದೇ ವಯಸ್ಸಿನ ಆ ಇಬ್ಬರು ಹುಡುಗಿಯರು ಕೆಲವು ನಿಮಿಷಗಳಲ್ಲೇ ಬಾರೆ ಹೋಗೆ ಗೆಳತಿಯರಾದರು. ದೂರದ ಪ್ರಯಾಣ ಮಾಡಿ ಅರೆಜೀವವಾಗಿ ಬಂದ ಮಾಂಡೋವಿಗೆ ಉಗುರು ಬೆಚ್ಚಗಿನ ನೀರು ಕಾಯಿಸಿ ಬಚ್ಚಲು ಮನೆಯಲ್ಲಿ ಬೆತ್ತಲೆ ನಿಲ್ಲಿಸಿ ನೀರೆರೆದ ಮಂಗಳಗೌರಿಗೆ ಅವಳ ಅಂಡಿನ ಮೇಲೆ ಚರ್ಮ ಕಿತ್ತು ಹೋಗಿ ಬೊಬ್ಬೆಗಳಾಗಿರೋದನ್ನ ಕಂಡು ಅಯ್ಯೋ ನಿರ್ಭಾಗ್ಯ ಪ್ರೇಮವೇ ಎನ್ನಿಸದೆ ಇರಲಿಲ್ಲ. ಎದ್ದ ಬೊಬ್ಬೆಗಳಿಗೆಲ್ಲ ಹಿತ್ತಲಿನದ್ಯಾವುದೋ ತೊಪ್ಪಲು ತಂದು ರಸ ಹಿಂಡಿ ಲೇಪಿಸಿ ಮೆತ್ತಗೊಂದು ಹಾಸಿಗೆ ಹಾಸಿ ಮಲಗಿಸಿದಳು. ಮನೆಯ ಹಿರಿಯರೆಲ್ಲ ಕೆಳಗಿನ ನಡುಮನೆಯಲ್ಲಿ ಮಾತಾಡುತ್ತಾ ಕೂತಿದ್ದರೆ ಈ ಹುಡುಗಿಯರಿಬ್ಬರು ಅಟ್ಟದ ಮೇಲೆ ಮೆತ್ತಿಯಲ್ಲಿ ಕೂತು ಹಳದಿ ಬೆಳಕಿನ ಲಾಂಧ್ರದಲ್ಲಿ ಪರಸ್ಪರರ ಕಣ್ಗಳಲ್ಲಿ ಕನಸು ತೋಡಿಕೊಂಡಿದ್ದರು. ಚಲಪತಿಯೊಂದಿಗೆ ಬೆಸೆದ ಸ್ನೇಹದಿಂದ ಹಿಡಿದು ತನ್ನ ಜಡೆ ಕೊಯ್ದು ಅವನಿಗೆ ಕೊನೆಯ ಕಾಣಿಕೆ ಕೊಟ್ಟು ಬರೋ ತನಕ ನಡೆದದ್ದನ್ನೆಲ್ಲವನ್ನೂ ವಿವರಿಸಿ ಕಣ್ಣೀರಿಟ್ಟಳು ಮಾಂಡೋವಿ. ಅವನನ್ನ ಇನ್ನು ನಾನು ನೋಡೋದೇ ಇಲ್ವೇನೆ ಮಂಗಳ ಎಂದು ನಿಟ್ಟುಸಿರಿಟ್ಟವಳಿಗೆ ಇನ್ನಷ್ಟು ಹತ್ತಿರ ಸರಿದು ಕೂತು ಬೆನ್ನು ತಡವಿ, ಮಾಂಡೋವಿ, ನೀನು ಚಲಪತಿನ ಸದ್ಯಕ್ಕೆ ನೋಡ್ತೀಯೋ ಇಲ್ವೋ ಹೇಳಲಾರೆ, ಆದರೆ ಅವನು ಬರೆದದ್ದನ್ನ ಓದೋಕಂತೂ ಇವಾಗಲೇ ಸಾಧ್ಯ ಎಂದು ನಸುನಗುತ್ತಾ ಹೇಳಿದ ಮಂಗಳಗೌರಿ ತನ್ನ ದಿಂಬಿನ ಅಡಿಯಿಂದ ಒಂದಲ್ಲ 9 11 ಟೆಲಿಗ್ರಾಮುಗಳ ಕಂತೆಯನ್ನೇ ತೆಗೆದು ಅವಳ ಮುಂದೆ ಇಟ್ಟಾಗ ಮಾಂಡೋವಿ ಗರಿಕೆಯ ಬಯಲಿನ ಕರುವಂತಾಗಿದ್ದಳು. ಅವು ಚಲಪತಿ ಹುಚ್ಚನಂತೆ ದಿನಕ್ಕೆರಡರ ಲೆಕ್ಕದಲ್ಲಿ ಕಳಿಸಿದ ಟೆಲಿಗ್ರಾಮುಗಳು. ಅದೇ ಪ್ರೇಮದ ಕನವರಿಕೆಗಳು, ವಿರಹದ ಹಳವಂಡಗಳು ಮತ್ತು ಮುಗಿಯದ ಕನಸುಗಳು. ಮಗಳನ್ನ ಹೊರಡಿಸಿಕೊಂಡು ಹಿತ್ತಳ್ಳಿಗೆ ಹೊರಟಿದ್ದ ಶಿವರಾಜಪ್ಪ ಪೆದ್ದನಂತೆ ಜೇಕಬ್ ಚಂದ್ರಪ್ಪನ ಕೈಗೆ ಹಿತ್ತಳ್ಳಿಗೆ ಕಳಿಸಲೆಂದು ಹಣವನ್ನು ಸಂದೇಶವನ್ನು ಕೊಟ್ಟು ಬಂದಿದ್ದ. ಅದರಲ್ಲಿ ಅವರು ಕೇವಲ ಹಿತ್ತಳ್ಳಿಗೆ ಹೊರಡೋದೊಂದೇ ಅಲ್ಲ, ಅಲ್ಲಿಂದ ಮುಂದೆ ಎಲ್ಲೆಲ್ಲಿಗೆ ಯಾವ್ಯಾವಾಗ ಹೊರಡುತ್ತಾರೆ ಎಂಬುದನ್ನು ವಿವರವಾಗಿ ಬರೆಯಲಾಗಿತ್ತು. ತಾನಿದ್ದ ಊರಿನಿಂದ 7 ಟೆಲಿಗ್ರಾಮು ಕಚೇರಿಗಳನ್ನು ದಾಟಿ ಕಡೆಯ ಕಚೇರಿಯಿಂದ 4 ಗಾವುದ ದೂರದ ಹಿತ್ತಳ್ಳಿಗೆ ತಂತಿಗಳ ಮೇಲೆ ತಲುಪುವ ನಿರ್ಧಾರಕ್ಕೆ ಬಂದಿದ್ದ ವೆಂಕಟಾಚಲಪತಿ ತುಂಬ ಕಷ್ಟದಿಂದ ಟೆಲಿಗ್ರಾಮು ಭಾಷೆಯಲ್ಲೇ 7 ಕಚೇರಿಗಳ ಆಪರೇಟರ್ಗಳೊಂದಿಗೆ ಗೆಳೆತನ ಬೆಳೆಸಿ ಕಡೆಗೂ ಸಂದೇಶ ತಲುಪಿಸೋದರಲ್ಲಿ ಸಫಲನಾಗಿದ್ದ. ಅದೃಷ್ಟಕ್ಕೆ ಅವನು ಕಳಿಸಿದ್ದ ಮೊದಲ ಸಂದೇಶ ದೊಡ್ಡವರ್ಯಾರಿಗೂ ಸಿಗದೆ ಮಂಗಳಗೌರಿಯ ಕೈಗೇ ಬಿದ್ದಿತ್ತು. ಈಗಾಗಲೇ 2 ಮಕ್ಕಳಿದ್ದವನೊಬ್ಬನನ್ನ ಪ್ರೀತಿಸಿ ಯಾರ ಮುಂದೂ ಹೇಳಿಕೊಳ್ಳಲಾಗದೆ ಅವನೊಂದಿಗೆ ಇರಲೂ ಆಗದೆ ಹೆಂಚಿನ ಮನೆಯ ಮೆತ್ತಿಯಲ್ಲೇ ನಲುಗಿ ನೀರಾಗುತ್ತಿದ್ದ ಮಂಗಳಗೌರಿಗೆ ಪ್ರೇಮದ ಕಿಮ್ಮತ್ತು ಅರ್ಥವಾಗದೆ ಇದ್ದೀತೆ. ಎಲ್ಲ ಸಂದೇಶಗಳನ್ನು ತನ್ನ ಕೈಗೇ ತಂದುಕೊಡುವಂತೆ ಕಚೇರಿಯವನಿಗೆ ತಾಕೀತು ಮಾಡಿ ಮಾಂಡೋವಿಗಾಗಿ ಕಾಯುತ್ತಾ ಕುಳಿತಿದ್ದಳು ಮಂಗಳಗೌರಿ. ಚಲಪತಿ ಕಳಿಸಿದ ಸಂದೇಶಗಳನ್ನು ಕಂಡು ಮಾಂಡೋವಿಗೆ ಎಂತಹ ಹಿಗ್ಗಾಗಿತ್ತೆಂದರೆ ಅವಳು ಮಂಗಳಗೌರಿಯನ್ನ ಇನ್ನಿಲ್ಲದ ರಭಸದಿಂದ ತಬ್ಬಿ ಮುದ್ದಾಡಿ ನೆಲಕ್ಕೆ ಬಿದ್ದು ಆನಂದದಿಂದ ಹೊರಳಾಡಿದ ಪರಿಗೆ ಅಂಡಿನ ಮೇಲಿದ್ದ ಬೊಬ್ಬೆಗಳೆಲ್ಲ ಫಟ್ ಫಟ್ಟನೆ ಒಡೆದು ಅಲ್ಲಿ ದೂರದಲ್ಲಿದ್ದ ಚಲಪತಿಯ ಆತ್ಮಕ್ಕೆ ಅನೂಹ್ಯ ನೋವನ್ನ ಉಂಟು ಮಾಡಿದವು. ಮುಂದೆ 1.5 ವರ್ಷಗಳವರೆಗೆ ಅವರ ಪ್ರೇಮದ ನೆನಪುಗಳು ಎಲ್ಲಿಯೂ ಮುಕ್ಕಾಗದಂತೆ ಇಂಗ್ಲಿಷರ ಸರಕಾರವು ತನ್ನ ಟೆಲಿಗ್ರಾಫ್ ಇಲಾಖೆಯ ಮುಖಾಂತರ ಮಾಂಡೋವಿಗೆ ಅವನಿಂದ ನಿರಂತರವಾಗಿ ಸಂದೇಶಗಳನ್ನು ತಂದು ತಲುಪಿಸುತ್ತಲೇ ಇತ್ತು. ತಾಯ ತವರಿನಲ್ಲಿ ಮಾಂಡೋವಿ ಎಲ್ಲ ನೋವು ಮರೆತು ಮಂಗಳಗೌರಿಯೊಂದಿಗೆ ಹಾರುತ್ತಾ ನಲಿಯುತ್ತಾ ಇದ್ದು ಬಿಟ್ಟಳು. ಶಿವರಾಜಪ್ಪನಿಗೂ ಆ ಭೇಟಿ ಒಂದರ್ಥದಲ್ಲಿ ರಾಜಿಯ ಭೇಟಿಯಾಗಿತ್ತು. ಮಲೆನಾಡ ಸೀಮೆಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬಂದಿದ್ದ ಶಿವರಾಜಪ್ಪ ಅಲ್ಲಿದ್ದ 1-2 ಲಿಂಗವಂತ ಕುಟುಂಬಗಳವರೊಂದಿಗೆ ಗೆಳೆತನ ಬೆಳೆಸಿಕೊಂಡಿದ್ದ.
ಹಾಗೆ ಪರಿಚಯವಾದ ಹಿತ್ತಳ್ಳಿಯ ಪಂಚಪ್ಪನವರ ಮಗಳು ಭಾರ್ಗವಿ ಈ ಬಯಲು ಸೀಮೆಯ ಒರಟನನ್ನ ಅದು ಯಾವ ಬಲಹೀನ ಕ್ಷಣಗಳಲ್ಲಿ ಕಂಡು ಮರುಳಾದಳೋ. ಕಾಡ ಪೊದೆಗಳಲ್ಲಿ ಅರಳಿದ ಹೂವಿನಂತಿದ್ದ ಭಾರ್ಗವಿ ಈತನ ತೋಳುಗಳಲ್ಲಿ ಸಳಸಳನೆ ಬೆವೆತು ಕರಗುತ್ತಿದ್ದಾಗಲೇ ಅದು ಪಂಚಪ್ಪನ ಕಣ್ಣಿಗೆ ಬಿದ್ದು ರಾಧಾಂತವಾಗಿ ಹೋಗಿತ್ತು. ಆಮೇಲೆ ಅವರೆಷ್ಟೇ ನಿರ್ಬಂಧ ಮಾಡಿದರೂ ಕೇಳದ ಭಾರ್ಗವಿ ಹಾಡ ಹಗಲೇ ಮನೆಯ ಋಣ ಹರಿದುಕೊಂಡು ಶಿವರಾಜಪ್ಪನೊಂದಿಗೆ ಊರೇ ಬಿಟ್ಟು ಹೋಗಿ ಗೋವೆಯಲ್ಲಿ ಮನೆ ಹೂಡಿದ್ದಳಲ್ಲ. ಮುಂದೆ ಕೆಲವೇ ದಿನಗಳಲ್ಲಿ ಗಂಡನ ಚಂಡಾಲತನಕ್ಕೆ ರೋಸಿ ಪಣಜಿಯ ಪಕ್ಕದ ನದಿಗೆ ತನ್ನ ಕಣ್ಣೀರೆಲ್ಲ ಸುರುವಿಟ್ಟು ಮುಂದೆ ಒಡಲು ಚಿಗಿತು ಹೆಣ್ಣು ಮಗುವಾದಾಗ ಆ ನದಿಯ ವೇಗವಾದರೂ ಮಗಳಿಗೆ ಬರಲಿ ಎಂದು ಅದಕ್ಕೆ ಮಾಂಡೋವಿ ಎಂದು ಹೆಸರಿಟ್ಟು ನಲಿದಿದ್ದಳು. ಅಂತಹ ಮಗಳಂತಹ ಮಗಳೇ ಕರಿಮಾರಿ ಕಾಲರ ಬ್ಯಾನೆಗೆ ತುತ್ತಾದದ್ದು ಪಂಚಪ್ಪನಿಗೆ ಮಕ್ಕಳಿಗೆ ನೋವು ತಂದಿತ್ತಾದರೂ ಭಾರ್ಗವಿಯ ಬಾಯಲ್ಲಿ ತೆಗೆದಂತಿದ್ದ ಮಾಂಡೋವಿಯನ್ನ ಕಂಡು ಹಳೆಯದ್ದನ್ನೆಲ್ಲ ಮರೆತಿದ್ದರು. ಆದರೆ 20 ವರ್ಷಗಳ ಹಿಂದೆ ತಾನು ಮಾಡಿದ ತಪ್ಪನ್ನೇ ತನ್ನ ಮಗಳು ಈಗ ಮಾಡುತ್ತಿದ್ದಾಳೆ ಎಂಬುದನ್ನ ಅರ್ಥ ಮಾಡಿಕೊಳ್ಳದ ಶಿವರಾಜಪ್ಪ ಪಂಚಪ್ಪನ ಮುಂದೆ ಮಾಂಡೋವಿಯ ಪ್ರೇಮದ ಕಥೆ ಹೇಳಿಕೊಂಡು ಗೋಳಾಡಿದ್ದ. ಪಂಚಪ್ಪನವರಿಗೆ ತಮ್ಮ ಅವತ್ತಿನ ಗೋಳು ನೆನಪಾಗಿತ್ತು. ಆದರೆ ಮಾಂಡೋವಿ ಮಾತ್ರ ಎಲ್ಲ ಗೋಳಾಟ ಮರೆತು ಮಂಗಳಗೌರಿಯೊಂದಿಗಿನ ಗೆಳೆತನದಲ್ಲಿ ಹಾಯಾಗಿ ಇದ್ದು ಬಿಟ್ಟಳು. ಅವಳ ಪ್ರೇಮ ಆ ಕಾಡಿನಲ್ಲಿ ಹಸಿರಿನಲ್ಲಿ ಹಿತವಾದ ಒಂಟಿತನದಲ್ಲಿ ಮತ್ತಷ್ಟು ಗಾಢವಾಗತೊಡಗಿದ್ದು ಶಿವರಾಜಪ್ಪನ ಗಮನಕ್ಕೆ ಬರಲೇ ಇಲ್ಲ. ನೋಡುತ್ತಲೇ ಆ ವರ್ಷವೂ ಮುಗಿದು ಹೋಯಿತು. ಮಾಂಡೋವಿಯ ಪ್ರೇಮಕ್ಕೆ ಈಗ ಭರ್ತಿ 3 ವರ್ಷ. ಅವಳಿಗೂ ಆಗಿದ್ದವಲ್ಲ 20. ಅದೊಂದು ಬೆಳಗಿನ ಜಾವ ಸ್ನಾನಕ್ಕೆ ಇಳಿದ ಗೆಳತಿಯರಿಬ್ಬರು ಪರಸ್ಪರರನ್ನ ನೋಡಿ ಕಣ್ಣು ಚಿಗುಟಿಕೊಂಡರು. ಲಂಗ ಜಾಕೀಟಿನ ವಯಸ್ಸು ಮುಗಿದು ದಿನಗಳೇ ಆಗಿವೆ. ಇನ್ನು ನಮ್ಮನ್ನು ಜಗತ್ತಿನ ಕಣ್ಣ ಎದುರಿಗೆ ಇಷ್ಟೊಂದು ನಿರ್ದಯವಾಗಿ ಒಡ್ಡಬೇಡಿರಿ ಎಂದು ಎದೆಗಳು ಬೇಡಿಕೊಳ್ಳುತ್ತಿವೆ. ಅವು ಬೇಡಿ ಬೇಡಿ ದಣಿದು ಉಸ್ಸೆಂದು ಜೋಲು ಮೋರೆ ಹಾಕುವ ಮೊದಲೇ ಸ್ತನಬಂಧ ಬಿಗಿದು ಸೀರೆ ಉಟ್ಟು ಸೆರಗು ಹೊದಿಸಬೇಕು ಎಂಬ ನಿರ್ಣಯಕ್ಕೆ ಇಬ್ಬರೂ ಬಂದರು. ನಾಳಿದ್ದು ಯಲ್ಲಾಪುರ ಜಾತ್ರೆ, ಅವತ್ತೇ ಉಟ್ಕೊಳ್ಳೋಣ ಎಂದಳು ಮಂಗಳಗೌರಿ. 2 ವರ್ಷಕ್ಕೊಮ್ಮೆ ಜರುಗುವ ಯಲ್ಲಾಪುರದ ಜಾತ್ರೆಗೆ ತನ್ನವನು ಹೆಂಡತಿ ಮಕ್ಕಳ ಸಮೇತ ಬರುತ್ತಾನಾದರೂ ಜಂಗುಳಿಯಲ್ಲಿ ಅವರನ್ನ ತಪ್ಪಿಸಿ ತಾವಿಬ್ಬರೇ ಕೈ ಹಿಡಿದು ಓಡಾಡುವ ಅವಕಾಶ ದೊರೆಯಲಿದೆ ಎಂಬುದು ಹಿಗ್ಗಿ ಹೋಗಿದ್ದ ಮಂಗಳಗೌರಿ ತನ್ನವನಿಗಾಗಿ ಸೀರೆ ಉಡಲಿದ್ದಾಳೆ. ತಾನು ಅಲ್ಲದೆ ಬದುಕಿನಲ್ಲಿ ಮೊದಲ ಬಾರಿಗೆ ಸೀರೆ ಉಡುತ್ತಿರುವಾಗ ಚಲಪತಿಯನ್ನ ಕೇಳದೆ ಉಟ್ಟರೆ ಎಲ್ಲಾದರೂ ಉಂಟೆ? ಛೆ, ಅಂದೇ ಮಧ್ಯಾಹ್ನ ಯಾರಿಗೂ ಹೇಳದೆ ಕಳ್ಳು ಬಿದ್ದು ಯಲ್ಲಾಪುರದ ತಂತಿ ಕಚೇರಿಗೆ ಹೋಗಿ ಚಲಪತಿಗೊಂದು ಟೆಲಿಗ್ರಾಮು ಕೊಟ್ಟು ಕೇಳಿದಳು ಮಾಂಡೋವಿ. ಸೀರೆ ಉಟ್ಕೊಳ್ಬಹುದೇ ನನ್ನ ದೊರೆಯೇ? ಸರಿಯಾಗಿ ಆ ಹೊತ್ತಿಗೆ ರಾಣಿ ರಂಗಮ್ಮನ ಬಂಗಲೆಯ ಬಿಸಿಲು ಮಚ್ಚೆಯ ಮೇಲೆ ಕೂತು ಅದೇ ಕೊಳಲ ರಾಗ ನುಡಿಸುತ್ತಾ ಮೈ ಮರೆತಿದ್ದ ಚಲಪತಿಯನ್ನ ಜೇಕಬ್ ಚಂದ್ರಪ್ಪ ತುರ್ತಾಗಿ ಬರುವಂತೆ ಹೇಳಿ ಕಳಿಸಿದ್ದ. 7 ಕಚೇರಿಗಳ ಆಚೆಯಿಂದ ಬರುತ್ತಿದ್ದ ಸಂದೇಶದ ಒಂದೊಂದು ಶಬ್ದವೂ ತನ್ನ ಎದೆ ಗುಂಡಿಗೆಯ ಬಡಿತದಂತೆ ಸ್ಪಷ್ಟವಾಗುತ್ತಿತ್ತು. ಓಹೋ, ಅದಕ್ಕೇನಂತೆ, ಉಟ್ಟುಕೋ. ಕನ್ನಡಿಯ ಮುಂದೆ ನಿಂತಾಗ ನನ್ನ ನೆನೆಸಿಕೋ. ನಾನಿಲ್ಲಿ ಸೀರೆಯ ಅಂಚು ತಾಕಿದ ಮೃದುತ್ವವನ್ನ ಅನುಭವಿಸುತ್ತೇನೆ ಎಂದು ಚಲಪತಿ ಉತ್ತರ ಕೊಟ್ಟ. ಮಾಂಡೋವಿಗೆ ಅದು ಖುಷಿ ಆಯಿತಾದರೂ ಅತ್ತಲಿಂದ ಸುದ್ದಿ ಕೊಡುತ್ತಿರುವವನು ತನ್ನ ಚಲಪತಿಯೇ ಎಂಬುದಕ್ಕೆ ಏನು ರುಜುವಾತು? ತಂತಿ ಕಚೇರಿಯವನನ್ನ ಕೇಳಿದಳು. ಅವನು ಮತ್ತೆ 7 ಕಚೇರಿ ದಾಟಿ ಚಲಪತಿಯನ್ನ ಕೇಳಿದ. ಬಂತಲ್ಲ ಉತ್ತರ. ದೇವರಾಣಿಗೂ ನಾನೇ ನನ್ನ ಸ್ವಪ್ನ ಸುಂದರಿಗಾಗಿ ಹಾಗಲಕಾಯಿ ಗೊಜ್ಜು ತಿನ್ನೋದಿಲ್ಲ ಅಂತ ಆಣೆ ಮಾಡಿದವನು. ಅವರಿಬ್ಬರ ಹುಚ್ಚಾಟಕ್ಕೆ 7 ಕಚೇರಿಗಳ ಆಪರೇಟರ್ಗಳು ನಗುತ್ತಿದ್ದರು.
ಮರುದಿವಸ ಯಲ್ಲಾಪುರದ ಜಾತ್ರೆಯಲ್ಲಿ ಮಾಂಡೋವಿಯ ಸೌಂದರ್ಯವೆಲ್ಲ ಗುಲಾಬಿ ಪತ್ತಳದಲ್ಲಿ, ಕಸೂತಿ ಮಾಡಿದ ಕನ್ನಡಿ ಹಚ್ಚಿದ ಕಪ್ಪು ರವಿಕೆಯಲ್ಲಿ ತುಂಬು ಗರ್ವದಿಂದ ನಲಿಯುತ್ತಿದ್ದರೆ ಶಿವರಾಜಪ್ಪ ತನ್ನ ಮಗಳು ಇನ್ನು ದಾರಿಗೆ ಬಂದೇ ಬಿಟ್ಟಳು ಎಂದು ಭ್ರಮಿಸಿ ಉಬ್ಬಿ ಹೋದ. ಜಾತ್ರೆಯಲ್ಲಿ ಯಾರಿಗೂ ಕಾಣದಂತೆ ಹುಡುಗಿಯರಿಬ್ಬರೇ ಹೋಗಿ ಗಿಳಿಶಾಸ್ತ್ರದವನೊಬ್ಬನಿಗೆ ಕೈ ತೋರಿಸಿದಾಗ, ಶುಭವಾಗ್ತೈತೆ ತಾಯಿ, ನೀನು ರಾಶಿ ದಿನ ನಿನ್ನ ಗಂಡನ ಜೊತೆಯಾಗಿ ಕುಲುಕುಲು ನಗುತ್ತಾ ಸಂಸಾರ ಮಾಡ್ತಿ ಎಂದವನು ಹೇಳಿದ್ದನ್ನ ಕೇಳಿ ಅಂತಹ ಸಂಸಾರವೇ ತನ್ನ ಹಣೆಯಲ್ಲಿ ಬರೆದಿದ್ದರೆ ಅದು ಕೇವಲ ವೆಂಕಟಾಚಲಪತಿಯೊಂದಿಗೆ ಮಾತ್ರ ಎಂದು ಮಾಂಡೋವಿ ಮನಸ್ಸಿನಲ್ಲಿ ನಿರ್ಧರಿಸಿದ್ದು ಶಿವರಾಜಪ್ಪನಿಗೆ ಗೊತ್ತಾಗಿದ್ದಿದ್ರೆ ಮತ್ತೇನು ಮಾಡುತ್ತಿದ್ದನು? ಮಗಳು ದಾರಿಗೆ ಬಂದದ್ದೇ ಖರೆ ಎಂದು ನಂಬಿ ಆತ 1.5 ವರ್ಷದ ನಂತರ ಅವಳನ್ನ ಮಲೆನಾಡಿನ 4 ಊರು ತೋರಿಸಿಕೊಂಡು ಮತ್ತೆ ಭೂತಾಕಾರದ ಬಂಗಲೆಗೆ ಹಿಂತಿರುಗುವ ನಿಶ್ಚಯ ಮಾಡಿದ. ತುಂಬಿ ಬಂದ ಕಂಗಳಲ್ಲಿ ಮಸಕಾದ ಗೆಳತಿಯ ಚಿತ್ರವನ್ನ ನೋವಿನಿಂದಲೇ ಸಹಿಸಿಕೊಂಡು, ನಿನ್ನ ಮದುವೆಗೆ ಬರ್ತೀನಿ ಮಾಂಡೋವಿ ಎಂದು ಬಿಕ್ಕಿದಳು ಮಂಗಳಗೌರಿ. ಒತ್ತರಿಸಿ ಬಂದ ಅಳುವನ್ನ ನುಂಗಿಕೊಂಡು ನಿನ್ನ ಪ್ರೇಮ ಸಫಲವಾಗಲಿ ಎಂಬಂತೆ ಅವಳ ಕೈ ಅಮುಕಿ ತಂದೆಯ ಹಿಂದೆ ನಡೆದು ಹೋದ ಮಾಂಡೋವಿ ಇದ್ದಕ್ಕಿದ್ದಂತೆ ದೊಡ್ಡವಳಾದವಳಂತೆ ಕಂಡಳು. ಅವಳಿಗೆ ಈಗ ವಿವಾಹಿತ ಹೆಣ್ಣು ಮಗಳಿಗೆ ಇರುವ ಗತ್ತು ಬಂದಿತ್ತು. ತನ್ನ ಹಾಗೂ ಚಲಪತಿಯ ಮದುವೆ ಎಂದೋ ಮಾನಸಿಕವಾಗಿ ಆಗಿ ಹೋಗಿದೆ ಎಂಬ ಅರಿವಿನ ಪರಿಣಾಮ ಇರಬೇಕು. ಮೊದಲಿನ ಹುಡುಗಾಟ, ತಂದೆಯ ಕಡೆಗಿನ ಹೆದರಿಕೆ, ಒಳಗೆ ಕುದಿಯುವ ಆಕ್ರೋಶಗಳು ಯಾವೂ ಕೂಡ ಈಗ ಅವಳಲ್ಲಿ ಇರಲಿಲ್ಲ. ಅದನ್ನೆಲ್ಲ ಶಿವರಾಜಪ್ಪ ತನ್ನ ಮಗಳು ದಾರಿಗೆ ಬಂದಿರುವ ಲಕ್ಷಣಗಳು ಎಂದೇ ಭಾವಿಸಿದ್ದ. ಅತ್ತ ಅವರು ಯಲ್ಲಾಪುರ ದಾಟಿದ ಕೂಡಲೇ ತಂತಿ ಕಚೇರಿಗೆ ಓಡಿದ ಮಂಗಳಗೌರಿ, ಚಲಪತಿ, ಮಾಂಡೋವಿ ನಿನ್ನೂರಿಗೆ ಹೊರಟಿದ್ದಾಳೆ ಎಂದು ತಂತಿಯೊಂದನ್ನ ಕಳಿಸಿದಳು. ಆಗಷ್ಟೇ ಬಂದು ಕೆಲಸಕ್ಕೆ ಕುಳಿತಿದ್ದ ಚಲಪತಿ ಈ ಕರುಣಾನಂದ ಸುದ್ದಿ ಕೇಳಿ ಸಂತೋಷದಿಂದ ನಡುಗಿದ. ನೀವು ಯಾರು ಎಂಬ ಪ್ರಶ್ನೆಯನ್ನ 7 ಕಚೇರಿಗಳ ಆಚೆಗೆ ದಾಟಿಸಿದ. ಪ್ರೇಮಿಸಿ ಗೊತ್ತಿರುವವಳು, ನಿಮ್ಮ ಮದುವೆಗೆ ಬರುವವಳು, ಆಗಲೇ ಭೇಟಿಯಾಗೋಣ ಎಂಬ ಉತ್ತರ ಮಧ್ಯಾಹ್ನದ ಹೊತ್ತಿಗೆ ಬಂದಾಗ ಚಲಪತಿ ತಾನು ಅರಿಯದ ಆ ಹಿತೈಷಿಗೆ ಕುಡಿತಲ್ಲಿಂದಲೇ ವಂದಿಸಿದ. ಮತ್ತೆ 11 ದಿನಗಳ ದುಷ್ಟ ದಾರಿಯನ್ನ ತುಳಿದು ತಮ್ಮ ಮನೆಗೆ ಹಿಂತಿರುಗಿದ ಮಾಂಡೋವಿಯೊಂದಿಗೆ ಶಿವರಾಜಪ್ಪನಲ್ಲದೆ ಮತ್ತೊಂದು ವ್ಯಕ್ತಿಯೂ ಇತ್ತು. ಹೆಸರು ಶೇಷಿ. ಅದೇ ಸಿದ್ದೇರ ಜಾತಿಯ ಹೆಂಗಸು. ಥಟ್ಟನೆ ನೋಡಿದರೆ ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ಒಂದು ಅರೆ ಮಾನವಾಕೃತಿಯಂತಿದ್ದ ಶೇಷಿಗೆ ವಯಸ್ಸು 40 ಮುಟ್ಟೇ ಆಗಿರಲಿಲ್ಲ. ಅವಳಿಗೆ ಇತರರ ಮಾತು ಅರ್ಥವಾಗುತ್ತಿರಲಿಲ್ಲ. ತಾನೂ ಆಡುತ್ತಿರಲಿಲ್ಲ. ಕೆಲಸ ಮಾತ್ರ ಯಂತ್ರದಂತೆ. ಸೋದರತ್ತೆ ಮುಕ್ತಾಯಿಯ ಜಾಗವನ್ನ ಇವಳು ಎಂದೂ ಕೂಡ ತುಂಬದಿದ್ದರೂ ತನ್ನ ಜೊತೆಗೆ ಒಂದು ಜೀವಿ ಇರಲಿ ಎಂದು ಮಾಂಡೋವಿ ಅವಳನ್ನ ಕರೆತಂದಿದ್ದಳು. ಮನೆಗೆ ಬಂದವಳೆ ತನ್ನ ನಿಲುವುಗನ್ನಡಿಯ ಮುಂದೆ ನಿಂತು ಸೀರೆಯ ನೆರಿಗೆ ತೀಡಿಕೊಂಡು ಬೆವೆಯುತ್ತಿದ್ದ ರವಿಕೆಯ ತೋಳನ್ನೊಮ್ಮೆ ಸವರಿಕೊಂಡು ಕನ್ನಡಿಯೊಳಕ್ಕೆ ನೋಡಿದಾಗ ಈ 1.5 ವರ್ಷದಲ್ಲಿ ತಾನು ಎಷ್ಟು ಬೆಳೆದು ಬಿಟ್ಟಿದ್ದೇನಲ್ಲ ಎಂದು ಮಾಂಡೋವಿಗೆ ಅನಿಸದೇ ಇರಲಿಲ್ಲ. ಶೇಷಿಯ ಜೊತೆ ಸೇರಿಕೊಂಡು ಇಡೀ ಮನೆ ಸ್ವಚ್ಛ ಮಾಡೋ ಹೊತ್ತಿಗೆ ಸರಿಯಾಗಿ 2 ದಿನ ಹಿಡಿದವು. ಅವಳೀಗ ಅಪ್ಪನಿಗೆ ಹೆದರಿ ಮುದುಡುವ ಪುಟ್ಟ ಹುಡುಗಿಯಲ್ಲ. ಅಲ್ಲಿಲ್ಲಿಗೆ ಹೋಗಬಾರದು ಎಂಬ ನಿರ್ಬಂಧನ ಅವಳಿಗಿಲ್ಲ. ಆ ವಿಶಾಲವಾದ ಬಂಗಲೆಗೆ ಅವಳೇ ಒಡತಿ. ಬಂದ ಮಾರನೆಯ ರಾತ್ರಿಯೇ ಶಿವರಾಜಪ್ಪ ಮಗಳನ್ನ ಕರೆದು ಮನೆಯ ಚಾವಿಗಳನ್ನೆಲ್ಲ ಕೊಟ್ಟು, ಇನ್ನೆಲ್ಲ ನಿನ್ನದೇನಮ್ಮ ಎನ್ನುವ ಹಾಗೆ ನೋಡಿ ಹೊರಕ್ಕೆ ಹೋಗಿದ್ದ. ಅವನು ಕಂಠಪೂರ್ತಿ ಕುಡಿದು ಹಿಂತಿರುಗುವ ಹೊತ್ತಿಗೆ ರುಚಿಯಾಗಿ ಅಡುಗೆ ಮಾಡಿಟ್ಟು ಬಡಿಸಲು ಶೇಷಿಗೆ ಹೇಳಿ ಮಲಗಲು ಹೊರಟಳು ಮಾಂಡೋವಿ. ಮುಟ್ಟೇ ಆಗದ ಶೇಷಿಯನ್ನ
ಅಪರಾತ್ರಿಗಳಲ್ಲಿ ಕುಡಿದು ಬರುವ ಅಪ್ಪ ಅದಿನ್ನೇನು ಮಾಡುತ್ತಿದ್ದನು. ಅವಳು ಮಾತ್ರ ಒಂದೇ ಸಮನೆ ಕುನ್ನಿ ಹಾಕುವ ನಾಯಿಯಂತೆ ಒರಲುತ್ತಲೇ ಇರುತ್ತಿದ್ದಳು. ಸಾಯಲಿ, ಏನಾದರೂ ಮಾಡಿಕೊಳ್ಳಲಿ, ತಾನು ಮಾತ್ರ ಈ ಮನೆಯಲ್ಲಿ ಗಳಿಸಿಕೊಳ್ಳುವ ಸ್ವಾತಂತ್ರ್ಯದ ಒಂದೊಂದು ಅಂಗುಳವು ತನ್ನ ಪ್ರೇಮದ ಸಫಲತೆಯ ಸೋಪಾನವಾಗಲಿದೆ ಎಂಬ ನೆಮ್ಮದಿಯೊಂದಿಗೆ ಹಾಸಿಗೆಗೆ ಒರಗಿದ ಮಾಂಡೋವಿ ರಾತ್ರಿಯಿಡೀ ರಂಗಿನ ಕನಸು ಕಂಡಳು. ಮುಂಜಾನೆ ಏಳೇಳುತ್ತಿದ್ದ ಹಾಗೆ ಚಲಪತಿಯ ನೆನಪು ಕಿಟಕಿಯ ಒಳಗಿನಿಂದ ತೂರಿ ಬಂದಾಗ ಅವಳಿಗೆ ಬಲು ಹಿತವೆನಿಸಿತು. ಅವಳೀಗ ಚಲಪತಿಯನ್ನ ಕೇವಲ ಪ್ರಿಯತಮನಾಗಿ ನೆನೆಯುತ್ತಿರಲಿಲ್ಲ, ತುಂಬು ಗೌರವದಿಂದ ಪತಿಯನ್ನ ಸ್ಮರಿಸುವಂತೆ, ಪತಿಯ ಹಿತ ಕೋರುವವಳಂತೆ, ಅವನ ಒಳಿತಿಗಾಗಿ ಪ್ರಾರ್ಥಿಸುವ ಹೆಂಡತಿಯಂತೆ ನೆನೆಯುತ್ತಿದ್ದಳು. ಹಾಗೆ ಹಾಸಿಗೆಯ ಮೇಲೆ ಕುಳಿತು ಕೋಣೆಯ ಕಿಟಕಿ ತೆರೆದವಳಿಗೆ ಎದುರಿಗಿನ ತೋಟದ ಕಲ್ಲು ಬೆಂಚು ಖಾಲಿಯಾಗಿದ್ದದ್ದನ್ನ ಕಂಡು ಪಿಚ್ಚೆನಿಸಿತು. ಈ ಚಲಪತಿಗೇನಾಯ್ತು? ತನ್ನನ್ನ ನೋಡಲು ಇನ್ನೂ ಬಂದಿಲ್ಲವೇಕೆ? ಅವನಿಂದ ಸಣ್ಣ ಸೂಚನೆಯೂ ಇಲ್ಲ, ಸನ್ನೆಯೂ ಇಲ್ಲ. ಕಡೆಯ ಪಕ್ಷ ತನ್ನ ಮನಸ್ಸಿನಲ್ಲೊಂದು ಸಂತೋಷದ ಮುನ್ಸೂಚನೆಯೂ ಇಲ್ಲ. ಹೀಗೇಕೆ? ಚಲಪತಿ ಎಲ್ಲಾದರೂ ಸತ್ತೇ ಹೋದನೆ ಎಂಬ ವಿಚಾರ ಬಂದು ಕುಳಿತಲ್ಲೇ ಸಣ್ಣಗೆ ಕಂಪಿಸಿದಳು. ಎಷ್ಟೊಂದು ಕಾಲವಾಯಿತು ದೇವರೇ ಅವನನ್ನ ನೋಡಿ ಎಂದುಕೊಳ್ಳುತ್ತಾ ಪೆಟ್ಟಿಗೆಯ ಅಡಿಯಲ್ಲಿ ಅಡಗಿಸಿಟ್ಟ ಎಲ್ಲ ಟೆಲಿಗ್ರಾಮುಗಳನ್ನು ಮತ್ತೊಮ್ಮೆ ಓದಿಕೊಂಡು ಸ್ನಾನದ ಮನೆಯತ್ತ ನಡೆದಳು. ಅವಳ ಮನೆಯ ಮೇಲ್ಮಹಡಿಯಲ್ಲಿ ದೀಪ ಕಂಡ ರಾತ್ರಿ ಚಲಪತಿ ವಿಪರೀತ ಸಂತೋಷದಿಂದ ಅತ್ತು ಬಿಟ್ಟಿದ್ದ. ತಾನು ಎಷ್ಟು ಹೊತ್ತು ತೋಟದಲ್ಲಿ ನಿಂತರೂ ಆ ಕತ್ತಲಲ್ಲಿ ಮಾಂಡೋವಿಗೆ ತಾನು ಕಾಣಿಸುವ ಅವಕಾಶ ಇಲ್ಲವೆಂದು ಖಚಿತವಾದದ್ದರಿಂದ ಮರುದಿನವೇ ಬಂದು ಅವಳಿಗೆ ಕಾಣಿಸಿಕೊಳ್ಳುವ ನಿರ್ಧಾರ ಮಾಡಿದ್ದ. ಮಾಂಡೋವಿ ಊರಿಗೆ ಹಿಂತಿರುಗುತ್ತಿದ್ದಾಳೆ ಎಂಬ ಸುದ್ದಿ ಬಂದ ದಿನದಿಂದ ಊರಿನ ನಟ್ಟ ನಡುವಿಗಿದ್ದ ಎತ್ತರದ ಗುಡ್ಡವೇರಿ ನಾಲ್ಕೂ ದಿಕ್ಕಿಗೆ ಕಣ್ಣರಳಿಸಿ ನೋಡುತ್ತಿದ್ದ ಚಲಪತಿ ಊರಿಗೆ ಬರುತ್ತಿದ್ದ ಒಂದೇ ಬಸ್ಸಿನಿಂದ ಇಳಿಯುತ್ತಿದ್ದವರನ್ನೆಲ್ಲ ನನ್ನ ಮಾಂಡೋವಿಯನ್ನ ಕರೆತಂದಿರಾ ಎಂಬಂತೆ ನೋಡುತ್ತಿದ್ದ. ಅದ್ ಯಾವ ಮಾಯದಲ್ಲಿ ಬಂದಳೋ ಮಾಂಡೋವಿ, ಬಂದು ಬಿಟ್ಟಿದ್ದಾಳೆ. ಬೆಳಗ್ಗೆ ಎದ್ದು ಅವಳಿಗೆ ಅದನ್ ಯಾವ ರೀತಿಯಲ್ಲಿ ಸ್ವಾಗತ ಕೋರಲಿ, ಅದು ಯಾವ ಶಬ್ದಗಳಲ್ಲಿ ನನ್ನ ಪ್ರೀತಿಯ ಪುನರುಚ್ಚಾರ ಮಾಡಲಿ ಎಂದು ರಾತ್ರಿ ಇಡೀ ಯೋಚನೆ ಮಾಡಿದ. ಬೆಳಗಿನ ಜಾವದ ಹೊತ್ತಿಗೆ ಹೋಗಿ ತೋಟದಲ್ಲಿ ನಿಲ್ಲಬೇಕು ಎನಿಸಿತಾದರೂ ಮೊದಲ ದಿನವೇ ಶಿವರಾಜಪ್ಪನ ಕಣ್ಣಿಗೆ ಬಿದ್ದು ಅನಾಹುತವಾಗುವುದು ಬೇಡವೆಂದುಕೊಂಡು ಸುಮ್ಮನಾದ. ಮಧ್ಯಾಹ್ನದ ಹೊತ್ತಿಗೆ ಆಫೀಸ್ ಕೆಲಸ ಮುಗಿಸಿಕೊಂಡು ಹೋಗಿ ರಾಯಲ್ ಕೆಫೆಯ ಟೇಬಲಿನ ಮುಂದೆ ಕೂತವನಿಗೆ ಇದ್ದಕ್ಕಿದ್ದಂತೆ ಶೇಷಿಯ ಜೊತೆಯಲ್ಲಿ ನಡೆದು ಬರುತ್ತಿದ್ದ ಮಾಂಡೋವಿ ಕಾಣಿಸಿದಾಗ ಎದ್ದು ಅವಳಲ್ಲಿಗೆ ಓಡಿಬಿಡಬೇಕು ಎಂಬಷ್ಟು ಸಂತೋಷವಾಗಿತ್ತು. ನಡೆಯುತ್ತಿದ್ದಾಳೆ ಮಾಂಡೋವಿ. ಅವಳಿಗೆ ಲೋಕದ ಪರಿವೆಯಲ್ಲಿ ಶ್ರಾವಣದ ಸಣ್ಣ ಮಳೆಗೆ ಪುಳಕಗೊಂಡ ನವಿಲು ಹೆಜ್ಜೆ ಹಾಕುವಾಗ ತೊನೆಯುವಂತೆ ತೊನೆಯುತ್ತಿದ್ದಾಳೆ. ಕತ್ತರಿಸಿದ ತಲೆಗೂದಲು ಬೆನ್ನುದ್ದ ಬೆಳೆದಿವೆ. ಎದೆ ಭಾರವಾಗಿ ಜಗ್ಗಿದಷ್ಟು ಬೆನ್ನು ನೆಟ್ಟಗಾಗಿದೆ. ಕಂಗಳಲ್ಲಿ ಅದೇ ಅಹಂಕಾರ, ಮುಖದ ಮೇಲೆ ಅದೇ ಕೋಮಲತೆ, ಕಂಗಳಲ್ಲಿ ಅದೇ ಜಿಂಕೆ ಬೆದರು. ದೇವರು ತುಂಬಾ ಶ್ರದ್ಧೆಯಿಂದ ಕೊರೆದಿಟ್ಟ ಮೂರ್ತಿ ಇದು. ನನ್ನ ಸ್ವಪ್ನ ದೇವತೆ. ಅಮ್ಮನಿಗೆ ಇವತ್ತೇ ಹೇಳಬೇಕು ನಿನ್ನ ಸೊಸೆ ಬಂದಿದ್ದಾಳೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಅವಳು ಊರಿಗೆ ಬಂದ ತಕ್ಷಣ ಭೇಟಿಯಾಗಿ ಮದುವೆಯನ್ನ ಎಲ್ಲಿ ಮತ್ತು ಯಾವಾಗ ಮಾಡಿಕೊಳ್ಳಬೇಕು ಎಂಬುದನ್ನ ನಿಶ್ಚಯಿಸುವುದೊಂದೇ ಬಾಕಿ. ಯಾರನ್ನೂ ಕೇಳುವ ಹರಕತ್ತಿಲ್ಲ ಎಂದು ತಾವಿಬ್ಬರು ನಿರ್ಧಾರ ಮಾಡಿದ್ದು ಆಗಿದೆಯಲ್ಲ. ಈಗ ಬಂದಿದ್ದಾಳೆ. ಚಲಪತಿಗೆ ತಾನು ಯುಗ ಯುಗಗಳಿಂದ ಉಂಡುಟ್ಟ ನಿರೀಕ್ಷೆಯೆಲ್ಲ ಮೈಗೂಡಿ ರಕ್ತವಾಗಿ ಹೊಸ ಕಸುವು ತಂದಿಟ್ಟ ಭಾವ ಉಕ್ಕಿ ಬಂದಿತ್ತು. ಮಾಂಡೋವಿ ಎಂದು
ದನಿಬಿಚ್ಚಿ ಕೂಗಬೇಕು ಎಂದುಕೊಂಡವನು ಈ ಸ್ವಪ್ನ ದೇವತೆಯನ್ನ ಅವಳಿಗೆ ಗೊತ್ತಿಲ್ಲದಂತೆ ದೂರ ನಿಂತೇ ಗಮನಿಸುವುದು ಒಂದು ಸೌಭಾಗ್ಯವೇ ಎನಿಸಿ ಸುಮ್ಮನಾದ. ಆ ಊರಿನ ಬ್ರಾಹ್ಮಣರ ಬೀದಿಯಿಂದ ಹೊರಬಿದ್ದು ಕಿಕ್ಕಿರಿದ ಜನಸಂದಣಿಯ ತೇರು ಬೀದಿಗೆ ಬಂದಳು ಮಾಂಡೋವಿ. ನಡಿಗೆಗೆ ವೇಗ ಒಂದೇ ಅಲ್ಲ, ಚುರುಕುತನವೂ ಇತ್ತು. ಪಾತರಗಿತ್ತಿಗಳಂತೆ ಕದಲುವ ಕಣ್ಣುಗಳಲ್ಲಿ ರಸ್ತೆಯ ಒಳಗಿನ ಎಲ್ಲವನ್ನೂ ಗಮನಿಸುತ್ತಾ ಎದುರಾದ ಒಬ್ಬರಿಗೂ ಹಾಯದೆ ಅವಳು ಹುಷಾರಾಗಿ ನಡೆಯುತ್ತಿದ್ದರೆ ಆ ವೇಗಕ್ಕೆ ಸರಿದೂಗಲಾರದೆ ಅಡಸಲ ಬಡಸಲಾಗಿ ಹೆಜ್ಜೆ ಚೆಲ್ಲಿ ಮಾರಿಗೆ ಒಬ್ಬರಂತೆ ಅವರಿವರಿಗೆ ಹಾದು ಕಂಗಾಲಾಗುತ್ತಿದ್ದಳು ಶೇಷಿ. ಮಾಂಡೋವಿಯ ಕೈಯಲ್ಲಿ ಒಂದು ಪುಟ್ಟದಾದ ಕಸೂತಿ ಮಾಡಿದ ಚೀಲವಿತ್ತು. ಶೇಷಿಯ ಕೈಯಲ್ಲಿ 2 ದೊಡ್ಡ ಚೀಲ. ಪಕ್ಕನೆ ಒಂದು ಅಂಗಡಿ ಹೊಕ್ಕಳು ಹುಡುಗಿ. ಅಲ್ಲಿದ್ದ ಪಾತ್ರೆ ಪಾಡಗಗಳನ್ನೆಲ್ಲ ಕಿತ್ತಾಡಿ 2 ದೀವಿಗೆ ಕೊಂಡಳು. ಬಾಣದಂತೆ ಅಂಗಡಿಯಿಂದ ಹೊರಬಿದ್ದು ಮತ್ತೊಂದು ಅಂಗಡಿ ಹೊಕ್ಕು 2 ಪಾತ್ರೆ ಕೊಂಡಳು. ಯಾವುದೋ ಮುದುಕನೊಂದಿಗೆ ಚೌಕಾಸಿ ಮಾಡಿ ಹಗ್ಗ ಕೊಂಡಳು. ರವಿಕೆಯ ಸಂದಿಯಿಂದ ಕೈವಸ್ತ್ರದಲ್ಲಿ ಮುದುರಿಟ್ಟ ಬಿಳ್ಳೆ ಬಿಳ್ಳೆ ಹಣ ತೆಗೆದು ಕಂಡದ್ದು ಕೇಳುತ್ತಾ ನಡೆದಳು ಮಾಂಡೋವಿ. ಶುಕ್ರವಾರದ ಸಂತೆ ಬೀದಿಯಲ್ಲಿ ಒಂದೇ 2 ಅರಿಶಿಣ, ಕುಂಕುಮ, ತೆಂಗಿನಕಾಯಿ, ತುರಿಯುವ ಮಣೆ, ಎಣ್ಣೆಯ ಲಾಳಿಕೆ, ಬೆತ್ತದ ಬುಟ್ಟಿ, ಬೀಸಣಿಗೆ, ಕಬ್ಬಿಣದ ಸೌಟು, ಇದ್ದಲಿ ಒಲೆ. ಓಹ್, ಆ ಭಾರ ಹೊರಲಾಗದೆ ಶೇಷಿ ಏದುಸಿರು ಬಿಡುತ್ತಿದ್ದರೆ ಸಂತೆಯ ಒಳಗಿನಿಂದ ಹೊರಬಿದ್ದು ಕಂಬಳಿ ಬಜಾರದ ದಿಕ್ಕಿಗೆ ನಡೆದು ಗಬಕ್ಕನೆ ಬಚ್ಚಲಿಗಿಂತ ಕೊಳಕಾಗಿದ್ದ ಓಣಿಯೊಂದರೊಳಕ್ಕೆ ತಿರುಗಿದಳು. ಛೇಛೆ, ನನ್ನ ಸ್ವಪ್ನ ದೇವತೆ ನಡೆಯುವ ನೆಲವೇ ಇದು? ಅನತಿ ದೂರದಲ್ಲಿ ನಿಂತು ಪೇಚಾಡಿಕೊಂಡ ಚಲಪತಿಗೆ ಇಂತಹ ಓಣಿಯಲ್ಲಿ ಅವಳಿಗೇನು ಕೆಲಸ ಎಂಬ ಕುತೂಹಲ ಹುಟ್ಟಿ ಇಣುಕಿ ನೋಡಿದಾಗ ನಿಜಕ್ಕೂ ಅವನಿಗೆ ನಗು ಬಂದಿತ್ತು. ಹೊಲಿದ ಲಂಗ ಮತ್ತು ಒಳ ಉಡುಪುಗಳನ್ನು ಮಾರುತ್ತಿದ್ದ ಸಾಬಿಯೊಬ್ಬನ ಗೂಡಂಗಡಿಯ ಮುಂದೆ ತಲೆಯ ಮೇಲೆ ಮಣಭಾರ ಹೊತ್ತು ಬೆವರಿಳಿಸುತ್ತಾ ನಿಂತಿದ್ದ ಶೇಷಿಯ ಎದೆಗೆ ಬಾಡಿಯೊಂದನ್ನು ಹಿಡಿದು ಅಳತೆ ನೋಡುತ್ತಿದ್ದಾಳೆ ಮಾಂಡೋವಿ. ಹುಡುಕಿದರೂ ಪಾವು ಮಾಂಸವಿರದ ಶೇಷಿಯ ಎದೆಗೆ ಬಾಡಿಯೊಂದು ಕೇಡು ಎಂದುಕೊಂಡು ಒಳಗೇ ನಕ್ಕ ಚಲಪತಿ. ಮರುಕ್ಷಣದಲ್ಲೇ ಅಂತಹದ್ದೇ ಒಂದು ಬಾಡಿ ತೆಗೆದುಕೊಂಡು ಆ ಬಟಾ ಬಯಲಿನಲ್ಲಿ ಮಟಮಟ ಮಧ್ಯಾಹ್ನದಲ್ಲಿ ತನ್ನ ಎದೆಗೂ ಇರಿಸಿಕೊಂಡು ಅಳತೆ ನೋಡಿಕೊಳ್ಳುತ್ತಿದ್ದ ಮಾಂಡೋವಿಯನ್ನ ಕಂಡು ನಗುವುದಾದರೂ ಹೇಗೆ ಅನ್ನಿಸಿ ಸುಮ್ಮನಾದ. ಮದುವೆಯಾದ ಕೂಡಲೇ ಇಂಥವನ್ನೆಲ್ಲ ಬಿಡಿಸಬೇಕು. ತಾನೇ ಬಾಡಿಗೀಡಿ ತಂದುಕೊಟ್ರಾಯ್ತು, ಇಷ್ಟಕ್ಕೂ ಅಮ್ಮ ಇದ್ದಾಳಲ್ಲ ಎಂದುಕೊಂಡ. ಓಣಿಯಿಂದ ಹೊರಬಿದ್ದ ಮಾಂಡೋವಿ ಮತ್ತೆ ಶುಕ್ರವಾರ ಸಂತೆಯ ಜಂಗುಲಿ ಹೊಕ್ಕು ಮತ್ತಿಷ್ಟು ಸಾಮಾನು ಕೊಂಡು ಶೇಷಿಯನ್ನ ದೂರದಲ್ಲೇ ನಿಲ್ಲಿಸಿ ರಸ್ತೆ ಪಕ್ಕದಲ್ಲಿ ಕೋತಿ ಆಡಿಸುತ್ತಿದ್ದರೆ ಅದನ್ನು ನೋಡುತ್ತಾ ನಿಂತಳು. ಅದನ್ನೆಲ್ಲ ಸಹಿಸಿಕೊಂಡು ಅವಳ ಹಿಂದೆ ಇರುವ ಶೇಷಿಯ ತಾಳ್ಮೆ ದೊಡ್ಡದೋ, ಮದುವೆ ಆಗಲಿರುವ ತನ್ನ ತಾಳ್ಮೆ ಹೆಚ್ಚಿನದ್ದೋ ಎಂದು ಚಲಪತಿ ಯೋಚನೆ ಮಾಡುತ್ತಿರುವಾಗಲೇ ಮಾಂಡೋವಿ ರಸ್ತೆ ಪಕ್ಕದ ಸೈಕಲ್ ಒಂದರ ಮೇಲೆ ಡಬ್ಬಿ ಇಟ್ಟುಕೊಂಡು ಕರ್ರಗಿನವನೊಬ್ಬನು ಮಾರುತ್ತಿದ್ದ ಬೊಂಬಾಯಿ ಮಿಠಾಯಿಯನ್ನ ಕೊಂಡದ್ದೇ ಅಲ್ಲದೆ ಅದನ್ನೇ ತಿನ್ನತೊಡಗಿದ್ದು. ಚಲಪತಿಗೆ ಇನ್ನು ಸುಮ್ಮನಿರಲು ಆಗಲಿಲ್ಲ. ಬೊಂಬಾಯಿ ಮಿಠಾಯಿ ತಿಂದು ಕೆಟ್ಟ ಗುಲಾಬಿ ಬಣ್ಣ ಹತ್ತಿಕೊಂಡಿದ್ದ ನಾಲಿಗೆಯನ್ನ ನೋಡಿಕೊಳ್ಳುತ್ತಾ ಶೇಷಿಯ ಬಾಯನ್ನೂ ತೆಗೆಸಿ ಅವಳ ಕಪ್ಪು ಹಲ್ಲುಗಳಿಗೂ ಮೇಲಿನ ತುಟಿಗೆ ಅಂಟಿದ್ದ ಮಿಠಾಯಿಯ ಎಳೆಗಳನ್ನ ಕಂಡು ಖಿಲ್ಲನೆ ನಗತೊಡಗಿದ್ದ ಮಾಂಡೋವಿಯ ಬಲಗಿವಿಯ ಹಿಂದೆ ಏನೋ ಸರಿದ ಭಾವ, ಬೆಚ್ಚಗಿನ ಉಸಿರೊಂದು ತಾಕಿದಂತಹ ಅನಿಸಿಕೆ. ನಗುವುದನ್ನ ತಟ್ಟನೆ ನಿಲ್ಲಿಸಿ ಹಿಂದಕ್ಕೆ ತಿರುಗಿದವಳಿಗೆ, ಅರೆ ಚಲಪತಿ! ಆತ್ಮಕ್ಕಿಂತ ಹತ್ತಿರದಲ್ಲಿ ನಿಂತು ಅದೇ ಕನ್ನಡಕದ ಹಿಂದಿನ ಗಾಜು ಕಂಗಳಲ್ಲಿ ಮಾಂಡೋವಿಯನ್ನೇ ನೋಡುತ್ತಾ, ನನ್ನ ಸ್ವಪ್ನ ದೇವತೆ ನಿಂತುಕೊಳ್ಳಬೇಕಾದ ಜಾಗ ಇದಲ್ಲ ಮಾಂಡೋವಿ ಅಂದ. ಯಾವುದೋ ಕಂದರದ ಆಳದಿಂದ ಎಂಬಂತೆ ಧ್ವನಿ ಎದ್ದು ಬಂದಿತ್ತು.
ದಿಟ್ಟಿಸಿ ನೋಡಿದಳು ಮಾಂಡೋವಿ. ಕೆದರಿದ ತಲೆ, ಬಿಸಿಲಿಗೆ ಕಪ್ಪಿಟ್ಟ ಮುಖ, ನಿಸ್ತೇಜ ಕಣ್ಣು, ಪೇಲವ ದೇಹ, ಅಸ್ಪಷ್ಟ ನಗೆ. ಇವನನ್ನ ನಾನು ಆ ಪರಿ ಹಂಬಲಿಸಿದ್ದು? ಇವನಿಗಾಗಿಯ ಅಷ್ಟೆಲ್ಲ ಕಾಡು ದಾರಿಯಲ್ಲಿ ನಡೆಯಲಿಕ್ಕೆ, ಅಜ್ಞಾತವಾಸದ ಶಿಕ್ಷೆ ಅನುಭವಿಸಲಿಕ್ಕೆ, ರಾತ್ರಿ ಇಡೀ ಕನಲಿ ನರಳೋದಕ್ಕೆ? ಛೇ, ಇಲ್ಲ, ಅದನ್ನೆಲ್ಲ ಮರ್ತು ಬಿಡು. ಈಗ ಅನ್ನಿಸ್ತಾ ಇದೆ ನನಗೆ, ಇಷ್ಟು ದಿನ ನಾವಿಬ್ರು ಪ್ರೀತಿ ಅಂತ ಅಂದ್ಕೊಂಡಿದ್ದಲ್ಲ ಬರೀ ಭ್ರಮೆ ಅಷ್ಟೇ. ಮರ್ತು ಬಿಡು, ಮರ್ತು ಬಿಡು ಎಂದವಳೆ ಗಾಳಿಯಲ್ಲೊಮ್ಮೆ ನಕಾರ ಸೂಚಿಸುವವಳಂತೆ ತನ್ನ ಎಡಗೈಯನ್ನ ಕೊಡವಿದಳು ಮಾಂಡೋವಿ. ಕಾಲ ಸ್ತಂಭಿಸಿತು. ಚಲಪತಿ ಆ ಉರಿ ಬಿಸಿಲ ಮಧ್ಯಾಹ್ನದಲ್ಲಿ ರಸ್ತೆಯ ಮೇಲೆ ತನ್ನ ಪ್ರೇಮವು ಹಾಗೆ ಇದ್ದಕ್ಕಿದ್ದಂತೆ ಒಂದು ಸಣ್ಣ ಕುರುಹು ಇಲ್ಲದಂತೆ ನಾಶವಾಗಿ ಹೋದದ್ದನ್ನ ಕಂಡು ಏನೂ ಮಾಡಲಾಗದಂತೆ ನಿಂತುಬಿಟ್ಟ. ಅದಾದ ನಂತರ ಅವರಿಬ್ಬರ ಸುದೀರ್ಘ ಬದುಕಿನಲ್ಲಿ 51 ವರ್ಷ 10 ತಿಂಗಳು ಮತ್ತು 12 ದಿನಗಳ ಕಾಲ ಡಾಕ್ಟರ್ ಚನ್ನಬಸವನಗೌಡರು ಬದುಕಿದ್ದಷ್ಟು ಕಾಲದಲ್ಲಿ ಒಂದೇ ಒಂದು ಸಲವೂ ಅವರಿಗೆ ಅಷ್ಟೊಂದು ಹತ್ತಿರದಲ್ಲಿ ನಿಂತು ಏಕಾಂತದಲ್ಲಿ ಮಾತನಾಡುವ ಅವಕಾಶವು ಲಭಿಸಲೇ ಇಲ್ಲ. ಮತ್ತೇನಿದ್ದರೂ ಡಾಕ್ಟರ್ ಚನ್ನಬಸವನಗೌಡರು ಮನೆಯ ಅಂಗಳದಲ್ಲಿ ಅಂಗಾತ ಬಿದ್ದು ಪ್ರಾಣ ಬಿಟ್ಟ ನಂತರ ಅವರನ್ನ ಮಣ್ಣಿಗಿಟ್ಟು ಬಂದ ಮೇಲೆ ಮನೆಯ ಮುಂದೆ ಮತ್ತೊಮ್ಮೆ ಒಬ್ಬಂಟಿಯಾಗಿ ದೊರೆತ 71 ವರ್ಷದ ವೃದ್ಧೆ ಮಾಂಡೋವಿಗೆ 76 ವರ್ಷದ ಬ್ರಹ್ಮಚಾರಿ ಸೋಮಯಾಜುಲ ವೆಂಕಟಾಚಲಪತಿ ತನ್ನ ಅನರ್ಘ್ಯ ಪ್ರೇಮವನ್ನ ತೋಡಿಕೊಂಡಾಗಲೇ ನೆನಪುಗಳ ಸಮೇತ ಮಾತು ಮರುಕಳಿಸಿತ್ತು. ಅಧ್ಯಾಯ 2 ಇಲ್ಲಿಗೆ ಮುಗಿಯಿತು. ಕಥೆಯ ಮುಂದಿನ ಅಧ್ಯಾಯವನ್ನ ನಾಳೆ ಕೇಳೋಣ.